ಹಲೋ ಫ್ರೆಂಡ್ಸ್, ಇವತ್ತು ಈ ಕ್ಲಾಸಲ್ಲಿ ಸಮೀಕ್ಷೆ ವೆಬ್ಸೈಟಿಂದ ಯಾವ ಥರ ಸರ್ವೇಯರ್ಸ್ ಲಾಗಿನ್ ಒಳಗಡೆ ಜಾಬ್ಸ್ನ ಅಲಾಟ್ ಮಾಡ್ಕೋಬೇಕು ಅನ್ನೋದು ಈ ಕ್ಲಾಸಲ್ಲಿ ಇವತ್ತು ಹೇಳ್ಕೊಡ್ತಿದ್ದೀನಿ. ಪ್ರತಿಯೊಬ್ಬರು ಸೂಪರ್ವೈಸರೇ ಅಲಾಟ್ ಮಾಡಬೇಕಿತ್ತು. ಸೊ ಈಗ ಈಚ್ ಇಂಡಿವಿಜುವಲ್ ಸರ್ವೇಯರ್ ಅವರವರ ಸ್ವಂತ ಲಾಗಿನಲ್ಲಿ ಅವರು ಯೂಸ್ ಮಾಡ್ತಿರೋ ರೆಗ್ಯುಲರ್ ಮೋಜಿನಿ ಐ ಡಿ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಯಾವ ಥರ ಫೈಲ್ಸ್ನ ಅಲಾಟ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ಯಾವುದಾದ್ರೂ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಬ್ರೌಸರ್ನ ಓಪನ್ ಮಾಡಿಕೊಂಡು ಯೂಸರ್ ಲಿಂಕ್ ಅನ್ನೋದು ಇದನ್ನೆಲ್ಲ ನೋಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಯೂಸರ್ ಲಿಂಕ್ ಬಂದು h202.138.171/SSOMOJ ಅಂತಿದೆ. ಸೊ 101.171/ ಆದಮೇಲೆ ಸರ್ವಿಸ್ 14 ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ನಿಮಗೆ ಈ ಥರ ಮೋಜಿನಿ ವರ್ಷನ್ 3 ವೆಬ್ HTML ಪೇಜ್ ಓಪನ್ ಆಗುತ್ತೆ. ವೆಬ್ ಪೇಜ್ ಇಲ್ಲಿ ಸಿಂಪ್ಲಿ ನೀವು ನಿಮ್ಮ ರೆಗ್ಯುಲರ್ ಲಾಗಿನ್ ಯೂಸ್ ಮಾಡ್ತೀರಿ ಯೂಸರ್ ಐ ಡಿ ಟೈಪ್ ಮಾಡಬೇಕು. ಸೊ ಈಗ ನಂದು ಯೂಸರ್ ಐ ಡಿ ಟೈಪ್ ಮಾಡ್ತಿದ್ದೀನಿ. ಸೊ ಪಾಸ್ವರ್ಡ್ ಸೇಮ್ ಮೋಜಿನಿ ವರ್ಷನ್ 2 ನಿಂದು ಪಾಸ್ವರ್ಡ್ ಏನಿದೆ ಟೈಪ್ ಮಾಡಬೇಕು. ಇಲ್ಲಿ ವರ್ಷನ್ 3 ಅಡಿಷನಲ್ ಫೀಚರ್ ಬಂದಿದೆ, ಇದನ್ನ ಕ್ಯಾಪ್ಚಾ ಕೋಡ್ ಅಂತಾರೆ. ಕ್ಯಾಪ್ಚಾ ಕೋಡ್ನ ಸೆಕ್ಯೂರಿಟಿಗೋಸ್ಕರ ಬಳಸಿದ್ದಾರೆ. ಸೊ ಈ ಕೋಡ್ನ ಆ್ಯಸ್ ಇಟ್ ಈಸ್, ಇಲ್ಲಿ ಸ್ಮಾಲ್ ಲೆಟರ್ಸ್ ಇಲ್ಲ, ಕ್ಯಾಪಿಟಲ್ ಲೆಟರ್ಸ್ ಇರೋದು ಆ್ಯಸ್ ಇಟ್ ಈಸ್ ಎಂಟರ್ ಮಾಡಬೇಕಾಗುತ್ತೆ. ಸಪೋಸ್ ಇದು ನಿಮಗೆ ಟಫ್ ಆಗಿತ್ತು, ಗೊತ್ತಾಗಿಲ್ಲ ವರ್ಡ್ಸ್ ಅಂದರೆ ಇಲ್ಲಿ ರಿಫ್ರೆಶ್ ಇದೆ, ಅದು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ವರ್ಡ್ ಬರುತ್ತೆ. ಇದು ಗೊತ್ತಾಗಿಲ್ಲ, ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈಸಿಯಾಗಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಸ್ಮಾಲ್ ಲೆಟರ್ಸ್, ಸ್ಮಾಲ್ ಕ್ಯಾಪಿಟಲ್ ಟೈಪ್ ಮಾಡಬೇಕಾಗುತ್ತೆ. ಸೊ ಟೈಪ್ ಮಾಡಿ ನೀವು ನಿಮ್ಮ ವೆಬ್ ಪೇಜ್ಗೆ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿದ ತಕ್ಷಣ ಈ ಥರ ಫ್ರಂಟ್ ಪೇಜ್ ಇರುತ್ತೆ, ಫ್ರಂಟ್ ಶೀಟ್. ಈ ಪೇಜಲ್ಲಿ ನೀವು ಅಲಾಟ್ ಮಾಡ್ಕೋಬೇಕಾದ್ರೆ ಫಸ್ಟ್ ಲಾಗಿನ್ ಆಗಿದ ತಕ್ಷಣ ಇಲ್ಲಿ ಮೋಜಿನಿ ಜಾಬ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ ಸಮೀಕ್ಷೆ ಜಾಬ್ಸ್ ಅನ್ನೋದು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸಮೀಕ್ಷೆ ಜಾಬ್ಸ್ ಇಷ್ಟೊಂದು ಎಂಟಿ ಫೈಲ್ಸ್ ನಾನು ಲಾಗಿನಲ್ಲಿ ಆಲ್ರೆಡಿ ರೆಡಿಯಾಗಿದ್ದಾವೆ. ಸೊ ಈ ಫೈಲ್ಸ್ನ ನಾನು ನನ್ನ ಮೊಬೈಲ್ಗೆ ಬರೋ ಥರ ಅಲರ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಫಸ್ಟ್ ಒನ್ ವ್ಯೂ ಅನ್ನೋದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ನಮ್ಮ ಹೋಬಳಿ ವಿಲೇಜು ಸರ್ವೆ ನಂಬರ್ನ ಎಂಟ್ರಿ ಮಾಡಬೇಕು. ಈಗ ನಾನು ಅಲರ್ಟ್ ಮಾಡೋ ಫೈಲ್ ಕಸ್ಬಾ ಹೋಬಳಿ, ಒಂದು ವಿಲೇಜ್ ತಗೊಂಡು ಸರ್ವೆ ನಂಬರ್ ಎಂಟ್ರಿ ಮಾಡಿ. ಸರ್ವೆ ನಂಬರ್ ಏನು ಇಲ್ಲ ಅಂದರೆ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಸ್ಟಾರ್ ಆಪ್ಷನ್ ಕ್ಲಿಕ್ ಮಾಡಿ. ಹೊಸ ನಂಬರ್, ಈಗ ನಾವು ಸಮೀಕ್ಷೆ ಆ್ಯಪ್ ಮೂಲಕ ಎಲ್ಲ ಪೂರಾ ಟಿಪ್ಪಣಿಗಳ ಪ್ಲಾಟ್ ಮಾಡೋದ್ರಿಂದ ಸೊ ಇಸ್ಸ ಇರೋದು ಅವಶ್ಯಕತೆ ಇರೋಲ್ಲ, ಸ್ಟಾರ್ ಅಂತ ಕ್ಲಿಕ್ ಮಾಡಿ. ಬಂದಮೇಲೆ ಇಲ್ಲಿ 3 ಆಪ್ಷನ್ಸಲ್ಲಿ ಈಗ ನಾನು ಲಾಸ್ಟ್ ಆಪ್ಷನ್ ಹೇಳ್ತಾ ಇದ್ದೀನಿ. ಈ ಫಸ್ಟ್ ಆಪ್ಷನಲ್ಲಿ ಆಲ್ರೆಡಿ ಡಾಟಾ ಬೇಸಲ್ಲಿ ಇರೋದನ್ನೇ ಬರುತ್ತೆ. ಸೊ ಟಿಫಿ ಮೇರೇಜ್ ಇರೋದ್ರಿಂದ ಆಲ್ರೆಡಿ ನಮ್ಮ ಸರ್ವೆ ಡಾಟಾಬೇಸಲ್ಲಿರೋ ಡಾಕ್ಯುಮೆಂಟ್ಸ್ ಇದು .tif ಫಾರ್ಮ್ಯಾಟಲ್ಲಿದೆ. ಸೊ ಇದು ಮೊಬೈಲಿಗೆ ಸಪೋರ್ಟ್ ಮಾಡಲ್ಲ, ಅದಕ್ಕೋಸ್ಕರ ಈ ಆಪ್ಷನ್ ಇನ್ನೂ ಎನೇಬಲ್ ಆಗಿಲ್ಲ. ಮೇ ಬಿ ಇನ್ ಫ್ಯೂಚರಲ್ಲಿ ಬರ್ಬೋದು. ಸೊ ಲಾಸ್ಟ್ ಆಪ್ಷನ್ ಹೇಳ್ತೀನಿ, ಅಪ್ಲೋಡ್ ಸ್ಕ್ಯಾನರ್ಡ್ ಸ್ಕೆಚ್ ಇಮೇಜಸ್. ಇದರಲ್ಲಿ ಸೆಲೆಕ್ಟ್ ಟಿಪ್ಪನ್ ಅನ್ನೋದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬ್ರೌಸ್ ಅನ್ನೋದಕ್ಕೆ ಹೋಗಬೇಕು. ಇದಕ್ಕಿಂತ ಮುಂಚಿತವಾಗಿ ಈ ಬ್ರೌಸನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಸಿಸ್ಟಮಲ್ಲಿ ಆಲ್ರೆಡಿ ನಾವು ಸ್ಟೋರ್ ಮಾಡ್ಕೊಂಡಿರ್ಬೇಕು. ವೆಬ್ಸೈಟಿಗೆ ಬರೋಕ್ಕಿಂತ ಮುಂಚೆನೇ ಕೆಲವು ಟಿಪ್ನಿಕ್ಸ್ ಸ್ಕ್ಯಾನ್ ಮಾಡಿಕೊಂಡು ಸಿಸ್ಟಮ್ಗೆ ಹಾಕ್ಕೊಂಡು ಈ ಥರ
ಇಲ್ಲಿ ಆಲ್ರೆಡಿ ನಾನು ಸಮೀಕ್ಷೆ ಫೋಲ್ಡರ್ ಇಟ್ಟಿದ್ದೀನಿ. ಸೊ ಈ ಥರ ಸಮೀಕ್ಷೆ ನಾವು ಫೋಲ್ಡರ್ ಮಾಡ್ಕೊಂಡು ಟಿಪ್ಪಣ್ಸ್ ಅಂತ ಹಾಕ್ಕೊಂಡು ಅದರೊಳಗಡೆ ಸ್ಕ್ಯಾನ್ ಮಾಡಿ ಸೀರಿಯಲ್ ನಂಬರಲ್ಲಿ ವಿಲೇಜ್ ಹೆಸರೆಲ್ಲ ಹಾಕಿ ಸೀರಿಯಲ್ ನಂಬರಿಗೆ ಸರ್ವೆ ನಂಬರ್ಸ್ ವೈಸು ಎಲ್ಲ ಟಿಪ್ಪಣ್ಸ್ ನಂಬರ್ ಮಾಡಿ ರೆಡಿಯಾಗಿ ಇಟ್ಕೊಂಡಿರಬೇಕಾಗುತ್ತದೆ. ಮತ್ತು ಇಲ್ಲಿ ಬ್ರೌಸ್ ಅಂತ ಆಪ್ಷನ್ ಇಟ್ಟು ನಾನು ಡೆಸ್ಕ್ಟಾಪಲ್ಲಿ ಸಮೀಕ್ಷೆ ಅನ್ನೋ ಫೋಲ್ಡರ್ ಇಲ್ಲಿ ಟಿಪ್ಪನ್ 1 ಅಂತಿದೆ. ಸೊ ಇದರಲ್ಲಿ ಆಲ್ರೆಡಿ ಆಪ್ಷನ್ಸ್ ಕ್ಲಿಕ್ ಮಾಡಿ ರೆಡಿಯಾಗಿತ್ತು. ಸೊ ಒಂದು ಟಿಪ್ಪನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರಾಸ್ಟರ್ ಸ್ಕೆಚ್ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಇಲ್ಲಿ ಗ್ರೀನಲ್ಲಿ ತೋರಿಸ್ತು. ಸೊ ಈ ಥರ ಬಂತು ಅಂದರೆ ನಿಮ್ಮ ಸಿಸ್ಟಮಲ್ಲಿರೋ ಟಿಪ್ಪನ್ನು ಆನ್ಲೈನ್ಗೆ ವೆಬ್ಸೈಟಿಗೆ ಅಪ್ಲೋಡ್ ಆಗಿದೆ ಅಂತ. ಸೊ ಅದೊಂದು ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಗ್ರೀನ್ ಬಾಕ್ಸಲ್ಲಿ ಸೇವ್ಡ್ ಸಕ್ಸಸ್ಫುಲ್ ಆ್ಯಂಡ್ ಜಾಬ್ ಈಸ್ ರೆಡಿ ಟು ಡೌನ್ಲೋಡ್ ಫಾರ್ ಯುವರ್ ಮೊಬೈಲ್ ಅನ್ನೋದು ಆಪ್ಷನ್. ಸೊ ಈ ಥರ ಬಂತು ಅಂದರೆ ನಿಮ್ಮ ಸಮೀಕ್ಷೆ ಮೊಬೈಲ್ ಆ್ಯಪ್ ಒಳಗಡೆ ಈ ಫೈಲು ಅಲ್ಲಿ ಬಂದ್ಬಿಟ್ಟಿರುತ್ತೆ, ನಿಮ್ಮ ಡಿಜಿಟೇಷನ್ ಪ್ರೋಸೆಸ್ಗೆ ರೆಡಿಯಾಗಿರ್ತದೆ. ಮತ್ತು ಇಲ್ಲಿ ಬ್ಯಾಕ್ ಅನ್ನೋ ಆಪ್ಷನ್ ಹೋಗಬೇಕಾಗುತ್ತದೆ. ಮತ್ತು ಈಗ ಒಂದು ಜಾಬ್ ಅಲರ್ಟ್ ಆಗಿದೆ. ಈಗ ನನ್ನ ಲಾಗಿನ್ ನಮ್ಮ ಸಮೀಕ್ಷೆ ಆ್ಯಪ್ಗೆ ನಾನು ಆಲ್ರೆಡಿ ಒಂದು ಫೈಲು ಅಲರ್ಟ್ ಆಗಿತ್ತು. ಸೊ ಈಗ ಒಂದು ಫೈಲ್ ಅಲರ್ಟ್ ಮಾಡಿ 2 ಫೈಲು ಇಲ್ಲಿ ಈ ಪೆಂಡಿಂಗ್ ಅಪ್ಲೋಡೆಡ್ ಜಾಬ್ಸ್ ಅನ್ನೋ ಏನು ಬಾಕ್ಸ್ ಇದೆ ಈ ಬಾಕ್ಸಲ್ಲಿ ಸೆಕೆಂಡ್ ಒಂದು ಡಿಜಿಟೈಸೇಷನ್ ಜಾಬ್ಸ್ ಅಂತ ಏನು ಬರ್ತಿದೆ ಇದು ಎಷ್ಟು ನಂಬರ್ಸ್ ಇದ್ದರೆ ಅಷ್ಟು ಫೈಲ್ಸು ನಾವು ಅಲರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಪೆಂಡಿಂಗ್ ಇದೆ, ನಮ್ಮ ಮೊಬೈಲಲ್ಲಿ ಡಿಜಿಟೈಸೇಷನ್ಗೆ ಪೆಂಡಿಂಗ್ ಇದೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಸೂಪರ್ವೈಸರ್ ಅಪ್ರೂವಲ್ ಜಾಬ್ಸ್ ಅನ್ನೋದರಲ್ಲಿ ಫಸ್ಟ್ ಒಂದು ಅಪ್ರೂವಲ್ ಫಾರ್ ಡಿಜಿಟೇಷನ್ ಜಾಬ್ಸ್ ಅಂತ ಏನಿದೆ ಇದು ನಾವು ಡಿಜಿಟೈಸ್ ಮಾಡಿ ಸೂಪರ್ವೈಸರ್ ಲಾಗಿನ್ಗೆ ಅಪ್ಲೋಡ್ ಮಾಡಿದ ನಂತರ ಎಷ್ಟು ಫೈಲ್ ಅಪ್ಲೋಡ್ ಮಾಡಿದ್ದೀವಿ ಅನ್ನೋದು ಈ ನಂಬರ್ಸಲ್ಲಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಒಂದು ಫೈಲ್ ಅಪ್ಲೋಡ್ ಮಾಡಿದ್ದೀನಿ, ಸೊ 1 ಅಂತ ಕಾಣಿಸ್ತಿದೆ. ಸೊ ನಿಮಗೆ ಈ ಥರ ಈ ಆ್ಯಪಲ್ಲಿ ಮತ್ತು ಈ ವೆಬ್ಸೈಟಲ್ಲಿ ಇಂಡಿವಿಜುವಲ್ ಆಪ್ಷನ್ ಕೊಟ್ಟಿರೋದ್ರಿಂದ ಸೊ ಅವರವರು ಇಂಡಿವಿಜುವಲಾಗಿ ಲಾಗಿನ್ ಆಗಿ ಪ್ರತಿಯೊಬ್ಬರು ಎಷ್ಟೆಷ್ಟು ಫೈಲು ಇಲ್ಲಿವರೆಗೂ ಅಪ್ಲೋಡ್ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಲಾಗಿನಲ್ಲಿ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಖಚಿತಪಡಿಸ್ಕೋಬೋದು. ಸೊ ಇನ್ನೊಂದು ಫೈಲ್ ಅಲರ್ಟ್ ಮಾಡಿ ತೋರಿಸ್ತೀನಿ. ಸೊ ಸೇಮ್ ಸಮೀಕ್ಷೆ ಜಾಬ್ಸ್ ಅನ್ನೋ ಪ್ರತಿ ಸಾರಿ ಈಚ್ ಇಂಡಿವಿಜುವಲ್ ಟೈಪ್ ಇಲ್ಲಿ ಸಮೀಕ್ಷೆ ಜಾಬ್ಸ್ ಅನ್ನೋದು ಕ್ಲಿಕ್ ಮಾಡಬೇಕಾಗುತ್ತೆ. ಇದೊಂದನ್ನು ಸಿಂಪ್ಲಿಫೈ ಮಾಡಿದ್ರೆ ಫ್ಯೂಚರಲ್ಲಿ ಬರ್ಬೋದು, ಮಾಡಿದ್ರೆ ಈಸಿ ಆಗುತ್ತೆ. ಈ ಸರಿ ಸಮೀಕ್ಷೆ ಜಾಬ್ಸ್ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಸೇಮ್ ಹೋಬ್ಳಿ ವಿಲೇಜ್ ಸರ್ವೆ ನಂಬರ್ನ ಎಂಟ್ರಿ ಮಾಡಿ ಸ್ಟಾರ್ ಮತ್ತು 3ನೇ ಆಪ್ಷನ್ ಹೋಗಿ ಇಲ್ಲಿ ಸೆಲೆಕ್ಟ್ ಟಿಪ್ಪಣ್ ಅಂತ ಹೋಗಿ ಬ್ರೌಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ಆಲ್ರೆಡಿ ನನ್ನ ಡೆಸ್ಕ್ಟಾಪಲ್ಲಿ ಸೇವ್ ಆಗಿರೋ ಟೆಕ್ನಿಕ್ ರೆಡಿಯಾಗಿದೆ. ಅದನ್ನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋಡ್ ಆಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ವೆಬ್ಸೈಟಿಗೆ ಲಿಂಕ್ ಆಗುತ್ತೆ. ಗ್ರೀನ್ ಕಲರಲ್ಲಿ ರಾಸ್ಟರ್ ಇಮೇಜ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ. ಸೊ ಕೇವಲ 5 to 6 ಸ್ಟೆಪ್ಸಲ್ಲಿ ಅವ್ರ ಲಾಗಿನಿಗೆ ಸಮೀಕ್ಷೆ ಟಿಪ್ಪಣ್ಣ ಈಸಿಯಾಗಿ ಅಪ್ಲೋಡ್ ಮಾಡ್ಕೋಬೋದು. ಸೊ ಸೂಪರ್ವೈಸರ್ ಅಲರ್ಟ್ ಮಾಡೋವರೆಗೂ ಕಾಯೋವಾಗಿಲ್ಲ, ಮತ್ತು ಕಮಿಷನರ್ ಇವರು ಅಪ್ಲೋಡ್ ಮಾಡಿಲ್ಲ ಅಂತ ಡಿ ಮಾಡಿಸ್ಕೊಳ್ಳೋಗಿಲ್ಲ. ಸೊ ಯಾವುದೇ ಯಾರಿಗೆ ವೆಯ್ಟ್ ಮಾಡದೆ ಸ್ವಂತ ಅವರೇ ಅಲರ್ಟ್ ಮಾಡಿಕೊಂಡು ಸಮೀಕ್ಷೆ ಆ್ಯಪ್ನ ಸೊ ಈ ಥರ ಬ್ಯಾಕ್ ಅಂತ ಬಂದಿದ ತಕ್ಷಣ ಸೊ ಈಗ ನಾನು ಇದುವರೆಗೂ ನನ್ನ ಲಾಗಿನಲ್ಲಿ ಈಗ 3 ಫೈಲ್ ಇದ್ದಾವೆ. ನಾನು ಡಿಜಿಟೇಷನ್ ಮಾಡೋದಕ್ಕೆ ರೆಡಿಯಾಗಿ ನನ್ನ ಮೊಬೈಲಲ್ಲಿ 3 ಫೈಲ್ಸ್ ಆಲ್ರೆಡಿ ರೆಡಿ ಇದೆ. ಸೊ ಇವಾಗ ಮೊಬೈಲ್ಗೆ ಇಲ್ಲಿ 3 ಡಿಜಿಟೇಷನ್ ಜಾಬ್ಸ್ಗೆ ರೆಡಿಯಾಗಿದೆ. ಸೊ ಈಗ ಮೊಬೈಲಲ್ಲಿ ಯಾವ ಥರ ಓಪನ್ ಮಾಡೋದು ನೋಡೋಣ. ಸೊ ಸಮೀಕ್ಷೆ ಆ್ಯಪ್ನ ಕ್ಲಿಕ್ ಮಾಡ್ತೀವಿ. ಲಾಗಿನ್, ಸೊ ಯೂಸರ್ ನೇಮ್, ಆನ್ಲೈನ್, ಆನ್ ದ ವೇ ಫಾರ್ OTP.
ಸೊ OTP ಆಸ್ ಇಟ್ ಈಸ್ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಸಹ 3 ಇದ್ದಾವೆ. ನನ್ನ ಡಿಜಿಟೇಷನ್ ಜಾಬ್ಸ್ ಅದು 3 ಇದ್ದಾವೆ. ರೆಗ್ಯುಲರ್. ಸೊ 3 ಫೈಲ್ಸ್ ನನ್ನ ಲಾಗಿನ್ ಡಿಜಿಟೇಷನ್ಗೋಸ್ಕರ ರೆಡಿಯಾಗಿದೆ. ಸೊ ಫಸ್ಟ್ ಒನ್ ಇಲ್ಲಿ ನೋಡುವುದು, ಟಿಪ್ಪಣಿ ಆಸ್ ಇಟ್ ಈಸ್ ಬಂದಿದೆ. ಸೊ ಇಲ್ಲಿ ಸಿಂಪಲ್ ಆಗಿರೋ 2 ಆಫ್ಸೆಟ್ ಟಿಪ್ಪಣಿನ ಡ್ರಾ ಮಾಡೋದು ನೋಡಿ. ಸೊ ಬೌಂಡರಿ ಕ್ಲೋಸ್ ಮಾಡಿ, ಫಿನಿಶ್ ಅಂಡ್ ಸೇವ್. ಫಿನಿಶ್ ಅಂತ ಕೊಟ್ಮೇಲೆ ಅಪ್ಲೋಡ್ ಕಂಪ್ಲೀಟೆಡ್ ಜಾಬ್ಸ್ ಕೇಳ್ತಿದ್ದೆ, ಅಪ್ಲೋಡ್ ಮಾಡ್ತೀವಿ. ನೀವು ಅಪ್ಲೋಡ್ಗೆ ಯಾವುದೇ ರೀತಿ ಪಾಸ್ವರ್ಡ್ ಬೇಕಾಗಿಲ್ಲ, ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಡಾಟಾ ಅಪ್ಲೋಡೆಡ್ ಅಂತ ಬರುತ್ತೆ. ಸೊ 3 ಇದರಲ್ಲಿ ಒಂದು ಅಪ್ಲೋಡ್ ಮಾಡಿದ್ದೀನಿ, 2 ಫೈಲ್ ಇದೆ. ಸೊ ಆ ಒಂದು ಫೈಲು ಇಲ್ಲಿ ಡಿಜಿಟೈಸೇಷನ್ಗೆ ಬಂದಿರುತ್ತೆ, ಆಲ್ರೆಡಿ ಮುಂಚೆ ಒಂದಿತ್ತು. ಸೊ ಇದನ್ನು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಸರಿ ಲಾಗಿನ್ ಆಗ್ತೀನಿ. ನೋಡಿ ಫ್ರೆಂಡ್ಸ್, ಅವಾಗೆ ಒಂದಿತ್ತು, ಈಗ ಸೂಪರ್ವೈಸರ್ ಲಾಗಿನ್ ಅಂದರೆ ನಾವು ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡಿರೋದು 2 ಫೈಲ್ ಇದೆ. ಸೊ ಇದು ಸೂಪರ್ವೈಸರ್ ಕ್ಲಿಕ್ ಮಾಡಿದ್ರೆ 2 ಫೈಲ್ನ ನಾವು ಮುಂಚೆ ಒಂದು ಮಾಡಿದ್ವಿ, ಈಗ ನಿಮ್ಮ ಮುಂದೆ ಒಂದು ಮಾಡಿದ್ವಿ. ಸೊ ನೀವು ಮಾಡೋ ಇದು ಫೈಲ್ನ ಇಲ್ಲಿ ವ್ಯೂ ಮಾಡ್ಕೋಬೋದು, ನೀವೇನು ಅಪ್ಲೋಡ್ ಮಾಡಿದ್ದೀವಿ ಅಂತ. ಇದು ಇನ್ನೂ ರಿಸಾಲ್ವ್ ಆಗಿಲ್ಲ, ಸೂಪರ್ವೈಸರ್ ಆಗಿಲ್ಲ, ಟಿಪ್ಪಣಿ ಅರ್ಧ ಕಾಣ್ತಿದೆ, ಇದು ರಿಸಾಲ್ವ್ ಆಗಿಲ್ಲ. ಐ ಥಿಂಕ್ ಇದು ಫಿಕ್ಸ್ಡ್ ರೆಸೊಲ್ಯೂಷನ್ಗೆ ಮಾತ್ರ ನಾವು ಸ್ಕ್ಯಾನ್ ಮಾಡಿ ಟಿಪ್ಪಣ್ಣ ಹಾಕಿದ್ರೆ ಮೇ ಬಿ ಬರ್ಬೋದು. ಇದು ಪ್ಲಾಟ್ ಮಾಡಿರೋ ಟಿಪ್ಪಣ್ಣು, ಇದು ಡಿಟೈಲ್ ಆಗಿ ಬಾನ್ ಮಪ್ ಸಮೇತ ವಿತ್ ಲ್ಯಾಟಿಟ್ಯೂಡ್ ಲೈನ್, ಇದು ಕೋಆರ್ಡಿನೇಟ್ಸ್ ಇದಕ್ಕೆ ಯೂಸ್ ಆಗಲ್ಲ. ಸೊ ಇದು ಆಫ್ಸೆಟ್ ಮೆಜರ್ಮೆಂಟ್ಸ್ ಎಷ್ಟಿದೆ. ಸೊ ಇದರಲ್ಲಿ ಡ್ರಾಬ್ಯಾಕ್ ಈಗ ಇಂಪ್ರೂವ್ಮೆಂಟ್ಸ್ ಆಗಬೇಕಾಗಿರೋದು, ಈ ಟಿಪ್ಪಣ್ಣಲ್ಲಿ ಬೇಸ್ ಎಷ್ಟಿದೆ, ಇದು ಕರೆಕ್ಟಾಗಿ ಆಗಿದೆ ಇಲ್ಲೋ ಪ್ಲಾಟ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಅಲೈನ್ಮೆಂಟ್ ಸ್ವಲ್ಪ ಚೇಂಜ್ ಆಗಬೇಕು. ಇಲ್ಲಿ ನೋಡಿದ್ರೆ ಸ್ವಲ್ಪ ಸ್ಲೈಟ್ಲಿ ಬೇಸ್ ರೈಟ್ ಸೈಡ್ಗಿದೆ, ಇದು ಸ್ಟ್ರೈಟ್ ಬೇಸ್ ಲೈನ್ಸ್ ಇರುತ್ತೆ. ಸೊ ಈ ಬಾಂದ್ ಮಾಪನ್ನ ನಾವು ಟ್ಯಾಲಿ ಮಾಡಿಕೊಂಡು ಈಗ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ, ಟಿಪ್ಪಣಿ ಕರೆಕ್ಟಾಗಿ ಮಾಡಿದರೆ ಇಲ್ಲ. ಮತ್ತು ಈ ಆಫ್ಸೆಟ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇದು ಕಾಲಾಣ ಇದೆ, ಸೊ 52.81 ಮೀಟರ್. ಸೊ ಆ ಥರ ಈ ಬೇಸ್ ರೀಡಿಂಗ್ಸ್ ಇಲ್ಲಿ ಕಾಣ್ತಿಲ್ಲ. ಸೊ ಅದನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ವರ್ಷನ್ಗೆ. ಸೊ ಈ ಥರ ವ್ಯೂ ಆಗ್ಬೋದು. ಸೊ ಅಪ್ಲೋಡ್ ನಾವು ಕೊಡೋಕ್ಕಾಗಲ್ಲ, ಸೂಪರ್ವೈಸರ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ನೀವು ಅಪ್ಲೋಡ್ ಮಾಡಿರೋದು ನಿಮ್ಮ ಲಾಗಿನ್ ಒಳಗಡೆ ಹೋಗಿ ಎಷ್ಟು ಫೈಲ್ಸ್ ನೀವು ಅಲಾಟ್ ಮಾಡ್ಕೊಂಡಿದ್ದೀರಿ, ಎಷ್ಟು ಫೈಲ್ಸ್ ನೀವು ಅಪ್ಲೋಡ್ ಆಗಿದೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.